ನಮಸ್ಕಾರ ಎಲ್ಲರಿಗೂ. ನಿಮಗೆ ಯಾವಾಗಲೂ ಟಯರ್ಡ್ ಫೀಲ್ ಆಗ್ತಿರುತ್ತೆ, ಬೋನ್ಸ್ ವೀಕ್ ಆಗಿರೋ ಫೀಲ್ ಆಗ್ತಿದೆ ಅಥವಾ ರೀಸನ್ ಇಲ್ದಂಗೆ ಮೂಡ್ ಸ್ವಿಂಗ್ಸ್ ಆಗ್ತಿದೆ ಅಂದರೆ ನಿಮ್ಮ ವಿಟಮಿನ್ ಡಿ ಲೆವೆಲ್ಸ್ ಲೋ ಆಗಿರೋ ಚಾನ್ಸಸ್ ಇದೆ. ವಿಟಮಿನ್ ಡಿ ಬಾಡಿಗೆ ಸೂಪರ್ ಇಂಪಾರ್ಟೆಂಟ್, ಬಟ್ ಬಹಳ ಜನರಿಗೆ ಈ ಡಿಫಿಷಿಯನ್ಸಿ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗಾಗುತ್ತೆ ಅನ್ನೋದು ಎಕ್ಸ್ಪ್ಲೈನ್ ಮಾಡ್ತೀನಿ, ಮತ್ತು ವಿಟಮಿನ್ ಡಿ ನಮ್ಮ ಬಾಡಿಗೆ ಯಾಕೆ ಇಂಪಾರ್ಟೆಂಟ್, ನ್ಯಾಚುರಲ್ ಆಗಿ ಹೇಗೆ ನಾವು ವಿಟಮಿನ್ ಡಿನ ಪಡ್ಕೊಳ್ಬೋದು ಆ್ಯಂಡ್ ಈಸಿ ಟಿಪ್ಸ್. ಲೆಟ್ ಸ್ಟಾರ್ಟ್. ಫಸ್ಟ್, ವಿಟಮಿನ್ ಡಿ ಅಂದರೆ ಏನು ಅಂತ ನೋಡೋಣ. ವಿಟಮಿನ್ ಡಿ ಅಂದರೆ ನಾವು ಸೇವಿಸುವ ಪೋಷಕಾಂಶ ಅಂದರೆ ನ್ಯೂಟ್ರಿಯೆಂಟ್ಸ್ ಮತ್ತು ನಮ್ಮ ಬಾಡಿಯಲ್ಲಿ ಉತ್ಪಾದಿಸುವ ಹಾರ್ಮೋನ್ಸ್, ಈ ಎರಡೂ ಕೂಡ ಆಗಿದೆ. ಇದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಅಂದರೆ ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್. ಇದಕ್ಕೆ ಸನ್ಶೈನ್ ವಿಟಮಿನ್ ಅಂತಲೇ ಹೆಸರಿದೆ, ಯಾಕಂದರೆ ನಮ್ಮ ಸ್ಕಿನ್ ಸನ್ಲೈಟ್ಗೆ ಡೈರೆಕ್ಟಾಗಿ ತಲುಪಿದ್ರೆ ಮಾತ್ರ ಬಾಡಿಯಲ್ಲಿ ನ್ಯಾಚುರಲ್ ಆಗಿ ವಿಟಮಿನ್ ಡಿ ಪ್ರೊಡ್ಯೂಸ್ ಮಾಡುತ್ತೆ. ಈ ವಿಟಮಿನ್ ಡಿ ಅನ್ನೋದು ನಮ್ಮ ಬಾಡಿಗೆ ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ಫಾರ್ ಬೋನ್ಸ್ ಅಂದರೆ ಮೂಳೆಗಳಿಗೆ. ಇದರ ಯೂಸಸ್ ಏನಂದರೆ, ಮೊದಲನೇದಾಗಿ ಕ್ಯಾಲ್ಶಿಯಂ ಅಬ್ಸಾರ್ವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಿಂದ ನಮ್ಮ ಬೋನ್ಸ್ ಮತ್ತು ಟೀತ್ ಸ್ಟ್ರಾಂಗ್ ಆಗಿರುತ್ತೆ. ಇನ್ನು ಎರಡನೇದಾಗಿ ನಮ್ಮ ಇಮ್ಯೂನ್ ಸಿಸ್ಟಮ್ನ ಸಪೋರ್ಟ್ ಮಾಡುತ್ತೆ, ಅಂದರೆ ಇನ್ಫೆಕ್ಷನ್ಸ್ನ ವಿರುದ್ಧ ಫೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಮೂರನೇದಾಗಿ ನಮ್ಮ ಮೂಡ್ ಮತ್ತು ಮೆಂಟಲ್ ಹೆಲ್ತ್ನ ರೆಗ್ಯುಲೇಟ್ ಮಾಡುತ್ತೆ. ಆ್ಯಂಡ್ ಕೊನೆಯದಾಗಿ ಮಸಲ್ ಸ್ಟ್ರೆಂತ್ನ ಮೇಂಟೈನ್ ಮಾಡೋದಕ್ಕೂ ಕೂಡ ವಿಟಮಿನ್ ಡಿ ತುಂಬಾ ಹೆಲ್ಪ್ ಮಾಡುತ್ತೆ. ಅಕಾರ್ಡಿಂಗ್ ಟು ದ ನ್ಯೂ ಇಂಗ್ಲೆಂಡ್ ಜರ್ನಲ್ ಆಫ್ ಮೆಡಿಸಿನ್ ರಿಸರ್ಚ್ ಪ್ರಕಾರ ಓವರ್ 1 ಬಿಲಿಯನ್ ಜನರಿಗೆ ಈ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದೆ. ಈವನ್ ಜಾಸ್ತಿ ಬಿಸಿಲಿರೋ ಕಂಟ್ರೀಸಲ್ಲಿ ಇರೋರಿಗೂ ಕೂಡ ಈ ಡಿಫಿಷಿಯನ್ಸಿ ಆಗ್ಬೋದು. ಇದಕ್ಕೆ ಮೇನ್ ಕಾರಣಗಳೇನೆಂದರೆ ಮನೆಯೊಳಗೆ ಇರುವಂತಹ ಜೀವನ ಶೈಲಿ ಆಗಿರ್ಬೋದು, ಅಥವಾ ಸ್ಕಿನ್ನನ್ನು ಫುಲ್ ಕವರ್ ಮಾಡೋ ಕ್ಲಾತ್ಸ್ನ ಯೂಸ್ ಮಾಡಿದಾಗ ಈ ಡಿಫಿಷಿಯನ್ಸಿಗೆ ಕಾರಣ ಆಗ್ಬೋದು, ಮತ್ತು ಸನ್ಸ್ಕ್ರೀನ್ಸ್ನ ಯೂಸ್ ಮಾಡಿದಾಗ ಈ ಡಿಫಿಷಿಯನ್ಸಿಗೆ ಕಾರಣ ಆಗ್ಬೋದು. ನೆಕ್ಸ್ಟ್, ವಿಟಮಿನ್ ಡಿ ನಮ್ಮ ಬಾಡಿಯಲ್ಲಿ ಹೇಗೆ ಉತ್ಪತ್ತಿ ಆಗುತ್ತೆ. ನಮ್ಮ ಸ್ಕಿನ್ ಸೂರ್ಯನ ಬೆಳಕಿನಿಂದ ಬರುವಂತಹ ಅಲ್ಟ್ರಾ ವೈಲೆಟ್ ಬಿ ರೇಸ್ನ ಹೀರ್ಕೊಳ್ಳುತ್ತೆ. ಈ ಪ್ರೋಸೆಸ್ನಲ್ಲಿ ವಿಟಮಿನ್ ಡಿ ತಯಾರಾಗುತ್ತೆ. ಆಮೇಲೆ ಈ ವಿಟಮಿನ್ ಡಿ ಲಿವರ್ ಮತ್ತು ಕಿಡ್ನಿಗೆ ಹೋಗಿ ಅಲ್ಲಿ ಆ್ಯಕ್ಟಿವ್ ಫಾರ್ಮ್ ಆಗಿ ಬಾಡಿ ಅದನ್ನು ಯೂಸ್ ಮಾಡುತ್ತೆ. ಸೊ ಈ ಉತ್ಪಾದನೆಗೆ ಅಫೆಕ್ಟ್ ಮಾಡೋ ಕಾರಣಗಳೇನೆಂದರೆ, ಮೊದಲನೇದಾಗಿ ಸ್ಕಿನ್ ಪಿಗ್ಮೆಂಟೇಷನ್. ಸ್ಕಿನ್ನಲ್ಲಿ ಮೆಲಾನಿನ್ ನ್ಯಾಚುರಲ್ ಆಗಿ ಸನ್ಸ್ಕ್ರೀನ್ ಆಗಿ ವರ್ಕ್ ಮಾಡುತ್ತೆ. ಕಪ್ಪು ಚರ್ಮ ಇರೋರಿಗೆ ಹೆಚ್ಚು ಸನ್ಲೈಟ್ ಬೇಕಾಗುತ್ತೆ. ಇನ್ನು ಎರಡನೇದಾಗಿ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಅಲ್ಟ್ರಾವೈಲೆಟ್ ಬಿ ರೇಸ್ ಏನಿದೆ ಅದು ಬ್ಲಾಕ್ ಆಗುತ್ತೆ, ಆಗ ಸ್ಕಿನ್ನಿಗೆ ವಿಟಮಿನ್ ಡಿ ಮಾಡೋಕ್ಕೆ ಆಗಲ್ಲ. ಇನ್ನು ಮೂರನೇದಾಗಿ ಏಜ್. ವಯಸ್ಸಾಗಿರುವಂತಹ ಸ್ಕಿನ್ನಲ್ಲಿ ವಿಟಮಿನ್ ಡಿ ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಈಗ ವಿಟಮಿನ್ ಡಿ ಹೆಚ್ಚಿಸಲು ನ್ಯಾಚುರಲ್ ಆಗಿ ಹೇಗೆ ಅನ್ನೋದು ನೋಡೋಣ. ಫಸ್ಟ್ ಆಫ್ ಆಲ್, ಸನ್ಲೈಟ್, ಸೂರ್ಯನ ಕಿರಣಗಳು. ವಿಟಮಿನ್ ಡಿ ಪಡೆಯಲು ಸೂರ್ಯನ ಬೆಳಕು ಮೋಸ್ಟ್ ಈಸಿಯೆಸ್ಟ್ ಆ್ಯಂಡ್ ನ್ಯಾಚುರಲ್ ವೇ ಅಂತಲೇ ಹೇಳ್ಬೋದು. ಬೆಳಗಿನ ಸನ್ಲೈಟ್ ಬೆಸ್ಟ್. 10 to 30 ಮಿನಿಟ್ಸ್ ಡೈಲಿ, ಎಸ್ಪೆಷಲಿ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆ. ಈ ಟೈಮಲ್ಲಿ ಅಲ್ಟ್ರಾವೈಲೆಟ್ ಬಿ ರೇಸ್ ಸ್ಟ್ರಾಂಗ್ ಆಗಿರೋದ್ರಿಂದ ವಿಟಮಿನ್ ಡಿ ಪ್ರೊಡಕ್ಷನ್ ಹೆಚ್ಚಾಗಿ ಆಗುತ್ತೆ. ಸುಮಾರು 10 to 30 ನಿಮಿಷ ನಿಮ್ಮ ಮುಖ, ಕೈಗಳು ಮತ್ತು ತೋಳುಗಳನ್ನು ಸನ್ಲೈಟಿಗೆ ಎಕ್ಸ್ಪೋಜರ್ ಮಾಡಿ. ಇದನ್ನು ಡೈಲಿ ಮಾಡೋಕ್ಕೆ ಆಗಲಿಲ್ಲ ಅಂದರೂ ವಾರಕ್ಕೆ 4 to 5 ಬಾರಿ ಸನ್ಲೈಟ್ಗೆ ಹೋದರೆ ಸಫಿಷಿಯೆಂಟಾಗಿ ನಮಗೆ ಸನ್ಲೈಟ್ ಸಿಕ್ಕಿ ವಿಟಮಿನ್ ಡಿ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟು, ಫುಡ್ ಸೋರ್ಸಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೆಜ್ ಆಪ್ಷನ್ಸ್ ನೋಡೋದಾದರೆ ಸನ್ ಎಕ್ಸ್ಪೋಜರ್ ಮಶ್ರೂಮ್ಸ್, ಸೂರ್ಯನ ಬೆಳಕಿಗೆ ಬಂದಿರುವಂತಹ ಅಣಬೆಗಳು. ಇದರಲ್ಲಿ ವಿಟಮಿನ್ ಡಿ ನ್ಯಾಚುರಲ್ ಆಗಿ ಹೈ ಆಗಿರುತ್ತೆ. ಸಿಂಪಲ್ ಸ್ಟಿರ್ ಫ್ರೈ, ಸೂಪ್ ಅಥವಾ ಸಲಾಡ್ನಲ್ಲಿ ಆ್ಯಡ್ ಮಾಡಿ ತಿನ್ಬೋದು ನೀವು. ಇನ್ನು ಎರಡನೇದಾಗಿ ಫೋರ್ಟಿಫೈಡ್ ಮಿಲ್ಕ್. ಫೋರ್ಟಿಫೈಡ್ ಅಂದರೆ ನಾರ್ಮಲ್ ಪದಾರ್ಥಗಳಿಗೆ ವಿಟಮಿನ್ ಡಿನ ಆ್ಯಡ್ ಮಾಡಿರ್ತಾರೆ, ಅದನ್ನು ನಾವು ಫೋರ್ಟಿಫೈಡ್ ಅಂತ ಕರಿತೀವಿ. ಎಕ್ಸಾಂಪಲ್ಸು ಫೋರ್ಟಿಫೈಡ್ ಮಿಲ್ಕ್ ಆಗಿರ್ಬೋದು, ಸೋಯಾ ಮಿಲ್ಕ್, ಓಟ್ ಮಿಲ್ಕ್, ಇದನ್ನು ನೀವು ಯೂಸ್ ಮಾಡ್ಬೋದು. ಫೋರ್ಟಿಫೈಡ್ ಓಟ್ಸ್ ಆ್ಯಂಡ್ ಸಿರಿಲ್ಸ್ ಯೂಸ್ ಮಾಡ್ಬೋದು. ಇದನ್ನು ಬ್ರೇಕ್ಫಾಸ್ಟ್ ಟೈಮಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಈಸಿ ವೇಯಲ್ಲಿ ನಾವು ವಿಟಮಿನ್ ಡಿನ ಇನ್ಕ್ರೀಸ್ ಮಾಡ್ಬೋದು. ನಟ್ಸ್ ಆ್ಯಂಡ್ ಸೀಡ್ಸ್ನ ಕೂಡ ಇನ್ಕ್ಲೂಡ್ ಮಾಡ್ಬೋದು, ಲೈಕ್ ಆಲ್ಮಂಡ್ಸ್, ಚಿಯಾ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್. ಇದರಲ್ಲಿ ಸ್ಮಾಲ್ ಅಮೌಂಟ್ ವಿಟಮಿನ್ ಡಿ ಇರೋದ್ರಿಂದ ನಾವು ಇದನ್ನು ಫೋರ್ಟಿಫೈಡ್ ಮಿಲ್ಕ್ ಜೊತೆ ಕಂಬೈನ್ ಮಾಡಿ ತೊಗೊಬೋದು. ವೆಜ್ ಆಪ್ಷನ್ಸ್ ಅಂತ ಬಂದರೆ ಎಗ್ ಯಾಲ್ಕ್ಸ್. ಮೊಟ್ಟೆಯ ಎಲ್ಲೋ ಪೋರ್ಷನ್ ಏನಿದೆ, ಡೈಲಿ ಒಂದು ತಿಂದರೆ ಅದು ಮೋರ್ ದೆನ್ ಎನಫ್. ಬಾಯ್ಲ್ಡ್ ಆದರೂ ಆಗಿರ್ಬೋದು, ಸ್ಕ್ರ್ಯಾಂಬಲ್ಡ್ ಆದರೂ ಆಗಿರ್ಬೋದು, ಅಥವಾ ಯಾವುದಾದ್ರೂ ಡಿಶಸ್ನಲ್ಲಾದರೂ ಕೂಡ ಆ್ಯಡ್ ಮಾಡಿ ತಿನ್ಬೋದು. ಇನ್ನು ಎರಡನೇದು ಫ್ಯಾಟಿ ಫಿಶ್. ಇದು ಮೋಸ್ಟ್ ಇಂಪಾರ್ಟೆಂಟ್, ಲೈಕ್ ಸ್ಯಾಲ್ಮನ್, ಟ್ಯೂನಾ, ಸಾರ್ಡಿನಸ್.
ಇದರಲ್ಲೆಲ್ಲ ರಿಚ್ ಇನ್ ವಿಟಮಿನ್ D3 ಇರೋದ್ರಿಂದ ವಾರಕ್ಕೆ 1-2 ಸರಿ ತಿಂದರೆ ಮೋರ್ ಸಫಿಷಿಯಂಟ್ ಆ್ಯಂಡ್ ವಿಟಮಿನ್ ಡಿ ನ್ಯಾಚುರಲ್ ಆಗಿ ಸಿಗುತ್ತೆ. ಇನ್ನು ಮೂರನೇದು ಕಾಡ್ ಲಿವರ್ ಆಯಿಲ್. ಡಾಕ್ಟರ್ ರೆಕಮೆಂಡ್ ಮಾಡಿದರೆ ಮಾತ್ರ ಇದನ್ನು ಯೂಸ್ ಮಾಡ್ಬೋದು. ಈಗ ನಿಮಗೆ ವೆಜ್ ಆಪ್ಷನ್ಸ್ ಮತ್ತು ನಾನ್ ವೆಜ್ ಫುಡ್ ಸೋರ್ಸಸ್ನ ಹೇಳಿದ್ದೀನಿ. ಇದನ್ನೆಲ್ಲ ತಿನ್ನೋದ್ರಿಂದ ನೀವು ವಿಟಮಿನ್ ಡಿನ ನ್ಯಾಚುರಲ್ ಆಗಿ ಪಡಿಬೋದು. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಸನ್ಲೈಟ್ ಮತ್ತು ಫುಡ್ ಸೋರ್ಸ್ ಎನಫ್ ವಿಟಮಿನ್ ಡಿನ ಪಡೆಯೋಕೆ, ಬಟ್ ಕೆಲವೊಂದು ಸತಿ ಐ ಡೆಫಿಷಿಯನ್ಸಿ ಇದ್ದಾಗ ಡಾಕ್ಟರ್ ವಿಟಮಿನ್ D3 ಸಪ್ಲಿಮೆಂಟ್ಸ್ನ ರೆಕಮೆಂಡ್ ಮಾಡ್ಬೋದು. ಹಾಗಾಗಿ ಯಾವಾಗಲೂ ನಾವು ವಿಟಮಿನ್ ಡಿ ಲೆವೆಲ್ಸ್ನ ಚೆಕ್ ಮಾಡಿಸಿ ವಿತ್ ಸಿಂಪಲ್ ಬ್ಲಡ್ ಟೆಸ್ಟ್ ಅದನ್ನು 25 ಹೈಡ್ರಾಕ್ಸಿ ವಿಟಮಿನ್ ಡಿ ಟೆಸ್ಟ್ ಮಾಡಿಸಿದ್ರೆ ಆ್ಯಕ್ಚುಯಲ್ ಡೆಫಿಷಿಯನ್ಸಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಇದರಿಂದ ನಮಗೊಂದು ಕ್ಲಿಯರ್ ಐಡಿಯಾ ಬರುತ್ತೆ. ಬಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಸೆಲ್ಫ್ ಮೆಡಿಕೇಷನ್ ಮಾಡಬೇಡಿ. ಬಾಡಿಗೆ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ಜಾಸ್ತಿ ಆದಾಗ ಕಿಡ್ನಿ ಪ್ರಾಬ್ಲಮ್ಸ್, ಕ್ಯಾಲ್ಶಿಯಂ ಓವರ್ಡೋಸ್ ಮತ್ತು ನಾಸಿಯಾ ಆಗ್ಬೋದು. ಸೊ ಆಲ್ವೇಸ್ ಡಾಕ್ಟರ್ ರೆಕಮೆಂಡ್ ಮಾಡಿರೋ ಸೇಫ್ ಡೋಸೇಜ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಲಾಸ್ಟ್ಲಿ ವಿಟಮಿನ್ ಡಿ ಅಂದರೆ ಬೋನ್ಸ್ಗೆ, ಇಮ್ಯುನಿಟಿಗೆ, ಮೂಡ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮೇನ್ ಸೋರ್ಸಸ್ ಬಂದು ಸನ್ಲೈಟ್, ಡಯಟ್ ಪ್ಲಸ್ ಲೈಫ್ ಸ್ಟೈಲ್. ಈವನ್ ಸ್ಮಾಲ್ ಸ್ಟೆಪ್ಸ್ 10 ಮಿನಿಟ್ಸ್ ಸನ್ ಎಕ್ಸ್ಪೋಜರ್ ಆಗಿರ್ಬೋದು, ಫಾರ್ಟಿಫೈಡ್ ಫುಡ್ಸ್ ಆಗಿರ್ಬೋದು, ಮೇಕ್ ಅ ಬಿಗ್ ಡಿಫ್ರೆನ್ಸ್. ಸೊ ನಿಮ್ಮ ವಿಟಮಿನ್ ಡಿನ ಚೆಕ್ ಮಾಡ್ತಾ ಇರಿ ಆ್ಯಂಡ್ ಯುವರ್ ಬಾಡಿ ವಿಲ್ ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹೆಲ್ತ್ ಟಿಪ್ಪೊಂದಿಗೆ ಮತ್ತೆ ಸಿಗೋಣ. ಟಿಲ್ ದೆನ್ ಸ್ಟೇ ಹೆಲ್ದಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.